ಆತ ಮಾಜಿ ಬಿಗ್ ಬಾಸ್ ಸ್ಪರ್ಧಿ. ತನ್ನ ಪತ್ನಿ ಜೊತೆಗೆ ಒಂದು ಫ್ಲಾಟ್ನಲ್ಲಿ ವಾಸವಿದ್ದ. ಆದ್ರೆ ಈಗ ಆತನ ಅಕ್ಕ ಬಂದು ಅದು ನನ್ನ ಫ್ಲಾಟ್, ಜಾಗ ಖಾಲಿ ಮಾಡಿ ಅಂತಿದ್ದಾರಂತೆ. ಇದೇ ವಿಚಾರ ತಾರಕಕ್ಕೇರಿದ್ದು ಕುಟುಂಬದ ಜಗಳ ಬೀದಿಗೆ ಬಂದಿದೆ. ಒಬ್ಳು ಟೀ ಶರ್ಟ್ ಎಳೆದ್ಲು ಅಂತ ಆವಾಜ್, ಮತ್ತೊಬ್ಳು ಕೆನ್ನೆಗ್ ಹೊಡೆದ್ಲು ಅಂತ ಕಣ್ಣೀರು. ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಕುಟುಂಬದ ಕಲಹ ಬೀದಿಗೆ ಬಿದ್ದಿದೆ. ನೀನೇ ಅವಳು ಬಟ್ಟೆ ಎತ್ತಲು ಕಣ, ಹೊಡೆದಿರೋದು ಪ್ರೂಫ್ ಇದೆ, ಮಕ್ಕಳಲ್ಲಿ ಊದಿರೋದಲ್ಲಿ ವಿಷಯ ಏನಂದ್ರೆ, ರಂಜಿತ್ನ ಅಕ್ಕ ರಶ್ಮಿ ಮತ್ತು ಬಾವ ಜಗದೀಶ್ ಅಮೃತಹಳ್ಳಿಯ ಸಾಯಿ ಪ್ಯಾರಡೈಸ್ನ ಮೊದಲ ಮಹಡಿ ಫ್ಲಾಟ್ ಒಂದರಲ್ಲಿ ವಾಸವಿದ್ರು. ಆದ್ರೆ ಮದುವೆಯಾದ ಬಳಿಕ ರಂಜಿತ್ ಆ ಫ್ಲಾಟ್ನಲ್ಲಿ ಉಳಿದಿದ್ದು ಅಕ್ಕನ ಕುಟುಂಬ 3ನೇ ಮಹಡಿಯ ಫ್ಲಾಟ್ಗೆ ಶಿಫ್ಟ್ ಆಯ್ತಂತೆ. ಆದ್ರೀಗ ಫ್ಲಾಟ್ ವಿಷಯಕ್ಕೆ ಅಕ್ಕ ತಮ್ಮನ ಕುಟುಂಬದ ನಡುವೆ ಗಲಾಟೆ ನಡೆಯುತ್ತಿದೆ. ನಮ್ದೇ ಫ್ಲಾಟ್ ಅಂತ ಅಕ್ಕ ಹೇಳ್ತಿದ್ದಾಳೆ, ಆದ್ರೆ ಇದಕ್ಕೆ ರಂಜಿತ್ ನನ್ನ ಹೆಸರಲ್ಲಿ ಲೋನ್ ಆಗದ್ದಕ್ಕೆ ಅಕ್ಕನ ಹೆಸರಲ್ಲಿ ಲೋನ್ ಮಾಡಿಸಿ ನಾನ್ ತಗೊಂಡಿರೋ ಫ್ಲಾಟ್ ಅಂತಿದ್ದಾರೆ. ಏನಕ್ಕೆ ಅಂದ್ರೆ ಈ ಮನೆನ ನಾನು 2017-18 ನಲ್ಲಿ ಈ ಮನೆನ ನಾನು ಶನಿ ಸೀರಿಯಲ್ ಮಾಡ್ಬೇಕಾದ್ರೆ ತಗೊಂಡಿರುವಂತ ಪ್ರಾಪರ್ಟಿ ಇದೆ. ಅದು ನನಗೆ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಲೋನ್ ಸಿಗಲ್ಲ ಅನ್ಬಿಟ್ಟು ನನ್ನ ಅಕ್ಕನ ಹೆಸರಲ್ಲಿ ಮಾಡಿದ್ದೆ. ಅದೊಂದೇ ಕಾರಣಕ್ಕೆ ಅವ್ರು ಅದನ್ನ ಇಟ್ಕೊಂಡು ನನ್ನ ಹತ್ರ ಬಂದು ಗಲಾಟೆ ಮಾಡ್ತಾರೆ. ಸದ್ಯ ಆ ಮನೆ ರಶ್ಮಿ ಹೆಸರಿನಲ್ಲಿದ್ದು ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ಕೊಟ್ಟಿದ್ದಾರೆ. ಎನ್ಸಿಆರ್ ದಾಖಲಿಸಿಕೊಂಡಿರೋ ಪೊಲೀಸರು ಸಿವಿಲ್ ವ್ಯಾಜ್ಯವನ್ನ ಕೋರ್ಟ್ನಲ್ಲೇ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.